ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡ್ರಿ. ಇವತ್ತಿನ ಒಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಯಾವುದು ಅಂತ ತೋರಿಸ್ತೀನಿ. ಈ ಥರ ಪೂರಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಮೇಲ್ಗಡೆ ನೋಡ್ತಾ ಇದ್ರಲ್ಲ ಕೆಂಪಾಗಿರುವಂತಹ ಈ ಒಂದು ಪೂರಿ, ಹಾಗೆಯೇ ಒಳಗಡೆ ಅಂತೂ ತುಂಬಾ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿರುವಂತಹ ಈ ಒಂದು ಅವಲಕ್ಕಿ ಪೂರಿನ ಹೆಂಗೆ ಮಾಡೋದು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಮೊದಲಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಅವಲಕ್ಕಿ ತೊಗೊಂಡಿನಿ ರೀ. ತೆಳುವಾಗಿರುವಂತಹ ಅವಲಕ್ಕಿನ ತೊಗೊರಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ ಪೂರಿ ಅಷ್ಟುಗಳನ್ನು ಮಾಡ್ಕೊರಿ ನೀವು. ನಾನೊಂದು ಅರ್ಧ ಕಪ್ ಅವಲಕ್ಕಿ ತೊಗೊಂಡಿನಲ್ರಿ, ಅದಕ್ಕೆ ಒಂದು 8-10 ಪೂರಿ ಆಗಿದ್ದು ನೋಡಿರಿ. ಇಷ್ಟು ಪೂರಿ ಹಾಕೋರಿ ಇದಕ್ಕೆ. ಇವಾಗ ಇದನ್ನು ಒಂದೆರಡು ಸತಿ ಚೆನ್ನಾಗಿ ತೊಳೆದು ನಾನು ಅದನ್ನು ನೆನೆಯೋದಕ್ಕೆ ಇಟ್ಟೇನಿ ರೀ. ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ನಲ್ರಿ, ಅದೇ ಕಪ್ಪಿಲ್ಲೇ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು ಸ್ವಲ್ಪ ಓಂಕಾಳು ಅಂದರೆ ಅಜ್ವಾಯಿನ ತೊಗೊಂಡಿನಿ ರೀ. ಅವನ್ನ ತಿಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ. ಅಜ್ವಾನ ಬೇಕಿದ್ದರೆ ಹಾಕೋರಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊರಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ನಮ್ಮ ಮನೇಲಿ ಅರೆದಿಟ್ಟಿರುವಂತಹ ಹಸಿ ಖಾರನ, ಅಂದರೆ ಇದು ಕೆಂಪು ಚಟ್ನಿ ಅಂತೀವಲ್ರಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ಗ್ರೀನ್ ಕಲರ್ ಚಟ್ನಿ ಇರುತ್ತಲ್ರಿ, ಹಸಿರು ಮೆಣಸಿನ್ಕಾಯಿದು, ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮನೇಲಿ ಮಾಡಿಟ್ಟಿರುವಂತಹ ಚಟ್ನಿಗೆ ಬೆಳ್ಳುಳ್ಳಿ, ಹಾಗೆಯೇ ಕರಿಬೇವು, ಜೀರಿಗೆ ಇದನ್ನೆಲ್ಲ ಹಾಕಿರೋದ್ರಿಂದ ಇದನ್ನೇ ಹಾಕಬೇಕು ಅಂತ ಹಾಕಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಇರ್ತೈತಲ್ರಿ, ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಬೇರೆ ಮಸಾಲ ಕೂಡ ಹಾಕ್ಕೋಬೋದು. ಗರಂ ಮಸಾಲ, ಈ ಥರ ಯಾವುದಾದ್ರೂ ಮಸಾಲ ಕೂಡ ಹಾಕ್ಕೋಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಅವಲಕ್ಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇದನ್ನು ಕೂಡ ಹಾಕೋತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಅವಲಕ್ಕಿನ ನಾನು ಹಾಕ್ಕೊಂಡು ಇವಾಗ ಇದನ್ನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹಾಕಿರುವಂತಹ ಅರ್ಧ ಕಪ್ ಅವಲಕ್ಕಿ ಈ ಹಿಟ್ಟಿಗೆ ಸರಿ ಹೊಂದಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಅವಲಕ್ಕಿ ಚೆನ್ನಾಗಿ ಹಿಟ್ಟಿನೊಂದಿಗೆ ಬೆರೆತ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೋತಾ ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಿದ್ದೀನಿ ರೀ. ತುಂಬ ಸಾಫ್ಟ್ ಆಗುವಲ್ಲ, ತುಂಬ ಗಟ್ಟಿ ಆಗುವಲ್ಲ, ಒಂದು ಮೀಡಿಯಮ್ ಹದದಲ್ಲಿ ನಾನು ಇದನ್ನು ನಾದ್ಕೊಂಡಿದ್ದೀನಿ. ಇದನ್ನು ನಾದಿದ ತಕ್ಷಣವೇ ನಾನು ನೆನೆಯೋದಕ್ಕೆ ಇಡೋದು ಬೇಡ, ಆವಾಗಲೇ ಕೂಡ ಮಾಡ್ಕೋಬೋದು ದಿಢೀರಾಗಿ. ಇವಾಗ ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೃದುವಾಗುವವರೆಗೂ ನಾನು ಇದನ್ನು ನಾದ್ಕೋತಾ ಇದ್ದೀನಿ. ನಾದ್ಕೊಂಡಿದ್ದಾದ ನಂತರ ನಾನು ಇದಕ್ಕೆ ಮೇಲ್ಗಡೆ ಎಣ್ಣೆನ ಸವರಿ ಎತ್ತಿ ಇಟ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕೈಲೇ ಹದವಾಗಿ ನಾದ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಾಡಿ ಇಟ್ಟು 1-2 ನಿಮಿಷ ನೆನ್ಕೊಳ್ಳಿ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ. ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಪೂರಿನ ನಾವು ಕರಿಯೋದಕ್ಕೆ ಎಷ್ಟು ಬೇಕು ನೋಡಿರಿ ಎಣ್ಣೆ, ಅಷ್ಟು ಮಾತ್ರ ಹಾಕೋರಿ. ಇವಾಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇವಾಗ ನಾನು ಪೂರಿಗೆ ಎಷ್ಟು ಹಿಟ್ಟು ಬೇಕು ನೋಡಿರಿ ಅಷ್ಟು ಹಿಟ್ಟನ್ನು ನಾನು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಹಿಟ್ಟನ್ನು ತಗೋತಾ ಇದ್ದೀನಿ. ಇಷ್ಟು ಆದರೆ ಸಾಕು, ಸ್ವಲ್ಪ ದಪ್ಪನಾಗಿರಲಿ, ಅಂದರೆ ಪೂರಿ ಉಬ್ಕೊಂಡು ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಎಣ್ಣೆನ ಹಚ್ಕೊಂಡು ಇವಾಗ ನಾನು ಚೆನ್ನಾಗಿ ಪೂರಿ ಯಾವ ಸೈಜ್ ಬೇಕು ನೋಡಿರಿ ಅಷ್ಟು ಸೈಜ್ನ ಇಲ್ಲಿ ನಾವು ಪೂರಿಗಳನ್ನು ಲಟ್ಟಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ಕೆಂಪು ಚಟ್ನಿ ಹಾಕಿರೋದ್ರಿಂದ ಪೂರಿ ಕೆಂಪಾಗಿ ಬಂದವು. ನೀವು ಗ್ರೀನ್ ಕಲರ್ ಚಟ್ನಿ ಹಾಕಿದ್ರಿ ಅಥವಾ ಗ್ರೀನ್ ಕಲರ್ ಹಸಿ ಖಾರ ಅನ್ನ ಹಾಕಿದ್ರಿ ಅಂತಂದರೆ ಗ್ರೀನ್ ಕಲರ್ ಆಗ್ತಾವೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ, ಹಾಗೆಯೇ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗ್ತೈತೆ ರೀ. ಸಾಯಂಕಾಲ ಆಯಿತು ಅಂದರೆ ಟೀ ಟೈಮ್ಗೆ ಏನಾದರೂ ಕೇಳ್ತಾ ಇರ್ತಾರಲ್ವ, ಆವಾಗ ಕೂಡ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿ. ಹಾಗೆ ಇದ್ರ ಜೊತೆ ಚಟ್ನಿ, ಆಮೇಲೆ ಈ ಥರ ಮೊಸರು ಇದು ಏನು ಬೇಡ್ರಿ ಇದನ್ನು ಹಾಗೆ ಕೂಡ ತಿನ್ಬೋದು, ಅಷ್ಟೊಂದು ರುಚಿಯಾಗಿರ್ತೈತಿ ಇದು. ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ತೈತಿ ಅಂಥೇಳಿ. ಎಲ್ಲ ಪೂರಿಗಳು ಇದೇ ಥರನೇ ಉಬ್ಕೊಂಡು ಬಂದಿತ್ತು. ಈಗ ಮತ್ತೊಂದು ಪೂರಿನ ನಾನು ಲಟ್ಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಇದು ಕೂಡ ಚೆನ್ನಾಗಿ ಉಬ್ಕೊಂಡು ಫ್ಲಫಿಯಾಗಿ ಬಂದಿತ್ತು ಪೂರಿ. ಇಷ್ಟೊಂದು ರುಚಿಯಾಗಿರುವಂತಹ ಪೂರಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಪೂರಿ. ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೀನಿ ರೀ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂಥೇಳಿ.
ಈ ರೆಸಿಪಿ ನಿಮಗೆ ಹೆಚ್ಚು ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೀನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.